ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ನಾನು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಆಯಿತು. ಆವತ್ತಿನ ದಿನ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ಬಿಸಿಬೇಳೆಭಾತನ್ನ ತುಂಬ ಸಿಂಪಲ್ಲಾಗಿ ಬಿಸಿಬೇಳೆಭಾತ್ ನಾನೇ ಮನೆಯಲ್ಲಿ ಪೌಡ್ರ್ ಮಾಡ್ಕೊಂಡು ಮಾಡ್ತೀನಿ. ಯಾವಾಗಾದರೂ ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ, ಬಿಸಿಬೇಳೆಭಾತ್ ಪೌಡ್ರ್ ಮಾಡೋದನ್ನು. ಹಾಗೆ ಬಿಸಿಬೇಳೆಭಾತ್ ಆದಮೇಲೆ ಮಧ್ಯಾಹ್ನಕ್ಕೆ ನಾನು ಮತ್ತೆ ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸೊಪ್ಪು ಸಾಂಬಾರು ಮಾಡಿದ್ದೆ. ಅದು ಊಟ ಮಾಡಿಕೊಂಡು ನಾನೊಂದು ಸ್ವಲ್ಪ ಮೀಶೋ ಹಾಲ್ದು ವೀಡಿಯೋ ಮಾಡೋದಿತ್ತು, ಅದನ್ನು ಮಾಡಿ ಆ ಬಟ್ಟೆ ಎಲ್ಲ ನಾನು ಫೋಲ್ಡ್ ಮಾಡಬೇಕು. ಅದನ್ನು ಮಾಡಿ ಆದಮೇಲೆ ನಾನು ಬಿಗ್ ಡೇಯಿಂದ ಬಿಗ್ ಡೇದು ಒಂದು ಬಿಗ್ ಡೇ ಹೈಪರ್ ಮಾರ್ಕೆಟ್ದು ಒಂದು ವೀಡಿಯೋ ಮಾಡಿದ್ದೆ. ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು. ಅದು ಆಲ್ಮೋಸ್ಟ್ ನನ್ನ ಸಣ್ಣಂದು ಐಟಮ್ಸೇ ಇದೆ. ಅವಳದು ಬಿಸ್ಕೆಟ್ಸು ಅವಳೇ ತೋರಿಸ್ತಾ ಇದ್ದಾಳೆ ಏನೇನು ಬಿಸ್ಕೆಟ್ಸ್ ತೊಗೊಂಡೆ ನಾನು ಅಂಥೇಳಿ. ಹಾಗೆ ನಾನು ಒಂದು ಹನಿ ತೊಗೊಂಡೆ. ನಾನು ಇನ್ಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. ನಾನು ಅಂಥ ವೆಯ್ಟ್ ಗೇನ್ ಆಗಿಲ್ಲ. ಆಫ್ಟರ್ ಡೆಲಿವರಿ ನಾನು ವೆಯ್ಟ್ ಲಾಸೇ ಆಗಿದ್ದೀನಿ. ಬಟ್ ಆದ್ರೂ ವೆಯ್ಟ್ ಮೇಂಟೆನೆನ್ಸಲ್ಲಿದ್ದರೆ ಬೇಗ ಮುಂದೆ ದಪ್ಪ ಆಗಲ್ಲ ಅನ್ನೋ ಕಾರಣಕ್ಕೆ ಈಗಲಿಂದನೇ 5 ಮಂತ್ಸ್, ಈಗ ಪಾಪುಗೆ 6 ಮಂತ್ಸಿಗೆವರೆಗೂ ನಾನೇನು ವೆಯ್ಟ್ ಲಾಸ್ ಬಗ್ಗೆ ಗಮನ ಕೊಡೋಲ್ಲ. ಆಫ್ಟರ್ 6 ಮಂತ್ಸು ವೆಯ್ಟ್ ಲಾಸ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಏನೇನೆಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡೆ. ಈ ಕಡೆ ನಾನು ಸಣ್ಣ ಒಂದಿಷ್ಟು ಬುಕ್ಸ್ ತೊಗೊಂಡಿದ್ದಾಳೆ. ಕಲರಿಂಗ್ ಮಾಡ್ತೀನಮ್ಮ, ನಂಗೆ ಹಾಲಿಡೇಸ್ ಅಲ್ವಾ ಅಂತ. ಆ ಕಡೆ ಕೆಲಾಕ್ಸು, ಈ ಬಿಸ್ಕೆಟ್ಸು, ಅದೇನು ಅವಳೇನು ತಿನ್ನಲ್ಲ ಬಿಸ್ಕೆಟ್ಸ್, ನನಗೆ ಇದು ಮೊದಲು ತೋರಿಸಿದ್ಲಲ್ಲ ಅದು ಅವಳಿಗೆ. ನಾನು ಯಾವಾಗಾದರೂ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು ಅಂದರೆ ಟೀ ಮಾಡ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ. ಈ ನಡುವೆ ನನಗೆ ಬೇಗ ಹಶ್ವಾಗಿಬಿಡುತ್ತೆ, ತುಂಬ ಸುಸ್ತಾಗ್ತೀನಿ. ಅದಕ್ಕಿರಲಿ ಅಂಥೇಳಿ ಕೆಲಾಕ್ಸ್ ಓಟ್ಸು ಮತ್ತು ಬಿಸ್ಕೆಟ್ಸ್ನ ತೊಗೊಂಬಂದಿಟ್ಕೊಂಡೆ. ನಾನು ಮೊದಲು ಬಿಸ್ಕೆಟ್ಸ್ ತಿಂತಿರಲಿಲ್ಲ, ಬಟ್ ಈಗ ಸಮ್ಟೈಮ್ಸ್ ನಂಗೆ ಹೊಟ್ಟೆ ಹಶ್ವಾದಾಗ ತಿಂತಾಯಿದ್ದೀನಿ. ನಾನು 2 ಬುಕ್ಸ್ ತೊಗೊಂಡೆ, ಸುಡುಕು ಮತ್ತು ವರ್ಡ್ಸ್ದು ಬಂದುಬಿಟ್ಟು ಸಣ್ಣನಿಗೋಸ್ಕರ. ಅದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ, ಅದನ್ನು ವರ್ಡ್ಸ್ನ ಸರ್ಚ್ ಮಾಡಿ ಸರ್ಕಲ್ಸ್ ಮಾಡ್ತಾಯಿದ್ರೆ ಅಂಥೇಳಿ ನಾನು ವೀಡಿಯೋ ಮಾಡ್ತೀನಿ ಅಂತ ಬಂದು ಅಲ್ಲೇ ಆ ಬುಕ್ಸ್ಗೋಸ್ಕರ ವೆಯ್ಟಿಂಗಲ್ಲಿದ್ಲು. ಹಾಗೆ ಕಲರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಕಡೆ ಪಿಸ್ತಾ ತೊಗೊಂಬಂದಿದ್ದೆ. ನಂಗೆ ಸ್ವಲ್ಪ ಪಿಸ್ತಾ ಇಷ್ಟ ಆಗುತ್ತೆ, ಆದರೆ ಅದು ಬಿಡಿಸ್ಕೊಂಡು ತಿನ್ನೋದೇ ಸ್ವಲ್ಪ ಕಷ್ಟ ಅಷ್ಟೇ. ಬಟ್ ಪಿಸ್ತಾ ಇಷ್ಟ ಆಗುತ್ತೆ. ಅವಳಿಗೆ ತಿನ್ನಿ ಅಂದೆ, ನಂಗೆ ಬೇಡ ಅದು ಅಂದ್ಲು. ನಾನು ಹಾಗೆ ಒಂದು ನೋಡಿದ್ನಲ್ವ, ಕ್ರೇವಿಂಗ್ಸ್ ಆಯಿತು, ಹಾಗೆ ಒಂದು ಬಿಡಿಸ್ಕೊಂಡು ತಿಂದೆ. ಮತ್ತು ಇದೆರಡು ಬಿಸಿಬೇಳೆಭಾತ್. ನಾನು ಬಿಸಿಬೇಳೆಭಾತ್ ಪೌಡ್ರು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಖಾಲಿಯಾಗಿತ್ತು. ಇರಲಿ ಎಮರ್ಜೆನ್ಸಿಗೆ, ಈಗ ಪಾಪು ಇರೋದ್ರಿಂದ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಇನ್ನು ಕಿಚನ್ ಸ್ವಲ್ಪ ಕ್ಲೀನಿಂಗ್ ಇತ್ತು. ನೆಕ್ಸ್ಟ್ ಇದು ಅದೇ ವಿಡಿಯೋದಲ್ಲೇ ಕಂಟಿನ್ಯೂಷನ್ನು. ಇದು ನಾನು ಇದರಲ್ಲಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೆ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ 2 ಟೀ ಶರ್ಟ್ಸ್ ತೊಗೊಂಡ್ಲು. ನನ್ನ ಹಸ್ಬೆಂಡಿಗೆ 2 ಟೀ ಶರ್ಟು, ನನಗೊಂದು ಟೀ ಶರ್ಟು. ನನಗೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಟೀ ಶರ್ಟ್ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಓಕೆ, ರೀಸನಬಲ್ ರೇಟು. ಇದು ಸಣ್ಣಂದು ಎಷ್ಟು ಚೆನ್ನಾಗಿದೆಯಲ್ವ. ಸಣ್ಣದು ಟೀ ಶರ್ಟಲ್ಲೇ ಫ್ರಾಕ್ ಬಂದಿದೆ. ಇದು ಫುಲ್ಲು ಫಂಕಿ ಆಗಿದೆ, ಕಟ್ ಟೀ ಶರ್ಟು. ಇನ್ನು ನನ್ನ ಚಿಕ್ಕ ಮಗಳು ಬರ್ತಾಳೆ, ನಾನು ಬರ್ತೀನಮ್ಮ ನಂದು ಶಾಪಿಂಗ್ ಅಂತೇಳಿ. ಇನ್ನೂ ಅವಳು ಬಂದಿಲ್ಲ. ನಾನು ಒಂದೇ ಟೀ ಶರ್ಟ್ ತೊಗೊಂಡೆ. ಸಣ್ಣ ಕೈಯಲ್ಲಿದೆಯಲ್ಲ, ಅದು ನನ್ನ ಟೀ ಶರ್ಟು, ಇದು ಅವಳ ಟೀ ಶರ್ಟ್. ರೈನ್ಬೋ ಕಲರ್ ಇದೆ. ನಾನು ವೈಟ್ ಕಲರು ಹಾರ್ಟ್ ಇರೋ ಟೀ ಶರ್ಟ್ ತೊಗೊಂಡೆ. 149 ಅನಿಸುತ್ತೆ ಅಷ್ಟೇ ಟೀ ಶರ್ಟು. ನನ್ನ ಹಸ್ಬೆಂಡ್ದು 199, ನಂದು 149. ಸಣ್ಣದೇ 149 ಆಯಿತು. ನಮ್ಮದು ತಿಂದೆ ಪರವಾಗಿಲ್ಲ, ಅವಳದೇ. ಈ ಕಡೆ ನಾನು ಧೂಪ್ ಸ್ಟಿಕ್ಸ್ಗಳು ತೊಗೊಂಡು ಬಂದಿದ್ದೆ. ನಾನು ಈವ್ನಿಂಗು ಪೂಜೆ ಆದಮೇಲೆ ಧೂಪ್ ಸ್ಟಿಕ್ಸ್ನ ಹಚ್ಚಿಡ್ತೀನಿ. ನನಗೆ ಧೂಪ್ ಸ್ಟಿಕ್ಸ್ ಹಚ್ಚಿಡೋದು ಅಂದರೆ ತುಂಬ ಇಷ್ಟ. ನಾನು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಧೂಪ್ ಸ್ಟಿಕ್ಸು, ಸ್ಮೆಲ್ಸ್ ಇರೋದು, ಫ್ರೇಗ್ರೆನ್ಸ್ದು, ಇದೆಲ್ಲ ಕಲೆಕ್ಷನ್ ಮಾಡ್ತಾ ಇರ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತಲ್ವ, ಹಾಗೆ ನನಗೆ ಸ್ವಲ್ಪ ಧೂಪ್ ಸ್ಟಿಕ್ಸ್ದು ತುಂಬ ಇಷ್ಟ. ಅಲ್ಲಿ ನಾನು ವಿಶಾಲ್ ಮಟ್ಟಿಗೆ ಹೋದಾಗೆಲ್ಲನೂ ಒಂದೊಂದು ಡಿಫ್ರೆಂಟಾಗಿರೋದನ್ನು ತೊಗೊಂಡು ಬರ್ತೀನಿ. ಸ್ಮೆಲ್ ಚೆನ್ನಾಗಿದೆ, ಅದನ್ನೇ ತೋರಿಸ್ತಾ ಇದ್ದೆ. ಆ ಕಡೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಸ್ಮೆಲ್ ಚೆನ್ನಾಗಿದೆ ಅಂಥೇಳಿ. ಲ್ಯಾವೆಂಡರ್ ಸ್ಮೆಲ್ಲು ಚೆನ್ನಾಗಿರುತ್ತೆ, ನನಗೆ ಸ್ಪೆಷಲಿ ಲ್ಯಾವೆಂಡರ್ ಇಷ್ಟ ಆಗುತ್ತೆ. ಜಾಸ್ಮಿನ್ ತುಂಬ ಇಷ್ಟ,
ಬಟ್ ಈಗ ನಾನು ಮಗು ಪಾಪು ಚಿಕ್ಕದಿರೋದ್ರಿಂದ ನಾನೇನು ಮನೆಯಲ್ಲಿ ಯಾವುದೇ ಫ್ರೇಗ್ರೆನ್ಸ್ನ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಮನೆ ಒಳಗಡೆ ಹಚ್ಚಿಡಲ್ಲ, ಆಚೆ ಹಚ್ಚಿಡ್ತೀನಿ. ಅದರಲ್ಲೂ ಈಗ ಸಮ್ಮರ್ ಆಗಿರೋದ್ರಿಂದ ಮನೆ ಒಳಗಡೆ ತುಂಬ ಹಬೆ ಇರುತ್ತಲ್ವ, ಹಚ್ಚಿಡಲ್ಲ. ಈ ಕಡೆ ನನಗೆ ಫ್ರಿಜ್ಜಲ್ಲಿ ಏನಾದರೂ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಈ ಥರ ರೆಕ್ಟ್ಯಾಂಗಲ್ ಬಾಕ್ಸ್ ಬೇಕಿತ್ತು. ಹಾಗಾಗಿ 3 ಬಾಕ್ಸು 99 ರುಪೀಸ್ ಅನಿಸುತ್ತೆ. 3 ಬಾಕ್ಸು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಕಲರ್ ಏನು ಇಟ್ಟಿದ್ದೀನಿ ಅಂತ, ಈಗ ಪಾಪು ಇರೋದ್ರಿಂದ ನಾನು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಟ್ರಾನ್ಸ್ಪರೆಂಟ್ ಕಲರ್ಸ್ನ ಲೈಕ್ ಮಾಡ್ತೀನಿ. ಫಾಸ್ಟಾಗಿ ಆಗೋ ಕೆಲಸನೇ ನಾನು ನೋಡ್ತಾ ಇರ್ತೀನಿ. ಇಲ್ಲಾಂದರೆ ಪಾಪು ಎದ್ದರೆ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದರ ಮಧ್ಯದಲ್ಲಿ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಸ್ವಲ್ಪ ಕಷ್ಟನೇ. ಆ ವಿಡಿಯೋ ಹಾಗೆ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂಷನ್ ಮಾಡಿದ್ದೀನಿ. ಮಧ್ಯದಲ್ಲಿ ಆ ವಿಡಿಯೋ ಹಾಕಿ ಈಗ ನಾನು ಬಿಗ್ ಡೇಯಿಂದ ತಂದಿದ್ದ ಐಟಮ್ಸ್ನೆಲ್ಲ ಅನ್ಪ್ಯಾಕ್ ಮಾಡ್ಕೊಂಡಲ್ವ, ಅದನ್ನೆಲ್ಲ ಜೋಡಿಸಿಟ್ಕೊಳ್ತೀನಿ. ಎತ್ತಿಟ್ಕೊಳ್ಳೋಣ ಅಂತೇಳಿ ತೋರಿಸ್ದೆ ನಿಮಗೂ ಅದೇನು ತೊಗೊಂಡಿದ್ದೀನಿ ಅಂತೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ ಸ್ಯಾರೀಸ್ನೆಲ್ಲ ಫೋಲ್ಡ್ ಮಾಡೋಣ ಅಂತ ಅಂದ್ಕೊಂಡು ಫೋಲ್ಡ್ ಮಾಡ್ತಿದ್ದೆ. ಅಷ್ಟರಲ್ಲಿ ಸನ ಅಮ್ಮ ಊಟಕ್ಕೆ ಅಂತಂದ್ಲು. ಸರಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಅನ್ನಕ್ಕೆ ಇಡೋಣ ಅಂದ್ಕೊಂಡೆ. ಅನ್ನ ಹಾಕ್ತಾಯಿದ್ರೆ ಆನಂತರ ನಾನು ಟೊಮೆಟೊ ಗೊಜ್ಜು ಮಾಡಿಬಿಡೋಣ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ರೈಸ್ನ ಇಟ್ಕೊಳ್ತಾ ಇದ್ದೀನಿ. ನೈಟ್ ಅಲ್ವಾ, ಹಾಗಾಗಿ ಸ್ವಲ್ಪನೇ ಅನ್ನ ಮಾಡ್ಕೊಳ್ತೀನಿ. California, I wanna go back to 2018.
made my best single, came out and felt so great. ಈ ಕಡೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಈ ಆನಿಯನ್ನು ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಟೊಮೆಟೊ ಗೊಜ್ಜಿಗೆ ಬೇಕಾಗಿದ್ದಂತಹ ಕರಿಬೇವು, ಕೊತ್ತಂಬರಿ, ಆನಿಯನ್ನು, ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಒಂದು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಆಯಿಲ್ನ ಹಾಕಿ, ನಾನು ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಆಯಿಲ್ನ ಒಂದು 2 ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ತೀನಿ ಡೈಲಿ ಯೂಸ್ ಮಾಡೋದಕ್ಕಿಂತ. ಸಾಸಿವೆ, ಜೀರಿಗೆ ಚಿಟಪಟ ಅಂದಮೇಲೆ ಕರಿಬೇವನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ, ನಂತರ ಕರಿಬೇವು ಸಿಡಿದ್ಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಬೆಳ್ಳುಳ್ಳಿ ಇಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಆನಿಯನ್ ಹಾಕಿ ಆನಿಯನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಗೊಜ್ಜು ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಿಂಪಲ್ಲಾಗೆ ಮಾಡ್ತೀನಿ, ಬಟ್ ತುಂಬ ರುಚಿಯಾಗಿರುತ್ತೆ ಈ ಟೊಮೆಟೊ ಗೊಜ್ಜು. ನಾನು ನೀರು ಹಾಕಿದ್ಮೇಲೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಫಸ್ಟೇ ಎತ್ತಿಟ್ಕೊಂಡ್ಬಿಡ್ತೀನಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಲಿಕ್ವಿಡಲ್ಲಿ ಮಾಡಿಕೊಡ್ತೀನಿ. ಈಗ ಆನಿಯನ್ನು ಶಾಲೋ ಫ್ರೈ ಆಗುವಾಗಲೇ ಸ್ವಲ್ಪ ಸಾಲ್ಟನ್ನ ಕೂಡ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನೋಡಿಕೊಂಡು ಬೇಕಾದರೆ ಕೊನೆಯಲ್ಲಿ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕ್ಕೊಂಡ್ರಾಗುತ್ತೆ. ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರ್ತೀನಿ. ಈಗ ಆನಿಯನ್ ಕೂಡ ಗೋಲ್ಡನ್ ಫ್ರೈ ಆಗಿದೆ. ಈಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಆ್ಯಪಲ್ ಟೊಮೆಟೊ, ಹುಳಿ ಏನಿರಲ್ಲ. ಟೊಮೆಟೊ ಗೊಜ್ಜಿಗೆ ಆ್ಯಪಲ್ ಟೊಮೆಟೊನೇ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊ ತೊಗೊಂಡ್ರೆ ಟೊಮೆಟೊ ಗೊಜ್ಜು ಅಷ್ಟು ರುಚಿ ಬರಲ್ಲ. ಬಟ್ ಯೂಶ್ವಲಿ ನಾನು ಮನೆಯಲ್ಲಿ ಆ್ಯಪಲ್ ಟೊಮೆಟೊನೇ ಯೂಸ್ ಮಾಡೋದು. ಮೊದಲಿಂದನೂ ನಾನು ಹುಳಿ ಟೊಮೆಟೊ ಯಾವತ್ತೂ ಯೂಸ್ ಮಾಡಿಲ್ಲ. ಈಗ ಟೊಮೆಟೊನ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಬಿಡೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಬೇಗ ಬೆಂದಿದೆ. ಈಗ ಟೊಮೆಟೊನ ಇನ್ನೊಂದು ಸಾರಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದು ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನಾನು ಮಸಾಲಾನ ಆ್ಯಡ್ ಮಾಡೋದು. ಇದು ಟೊಮೆಟೊ ಸ್ವಲ್ಪ ಕಾಯಿ ಇರೋದ್ರಿಂದ ಬೇಗ ಸ್ಪೂನಲ್ಲಿ ಮ್ಯಾಶ್ ಆಗಲಿಲ್ಲ. ಆ ಕಾರಣಕ್ಕೆ ನಾನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ತುಂಬ ಗಟ್ಟಿಯಾಗಿದ್ದರೆ ಟೊಮೆಟೊ ಗೊಜ್ಜು ಅಷ್ಟು ರುಚಿ ಬರಲ್ಲ. ಹಾಗಾಗಿ ನಾನು ಸ್ಮ್ಯಾಶರಿಂದ ಟೊಮೆಟೊನ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಒಂದೊಂದೇ ಮಸಾಲನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೇನಂತ ಮಸಾಲ ಅಂತ ಏನು ಜಾಸ್ತಿ ಹಾಕಲ್ಲ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕೂಡ ಅದರಲ್ಲೇ ನೀಟಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓನ್ ಹಾಕ್ತಾಯಿದ್ದೀವಿ, ಓನ್ ಹಾಳಾಗಿ ಮಾಡ್ತಾಯಿದ್ದೀವಿ. ಓನು ಸ್ವಲ್ಪ ಚಿಲ್ಲಿ ಪೌಡರ್ ಆದಮೇಲೆ ಟರ್ಮರಿಕ್ ಪೌಡರು, ಧನಿಯಾ ಪೌಡರು ಯಾಕಮ್ಮ ಅದು ಹಾಕಿದ್ಮೇಲೆ ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಆ ಕ್ಲಿಪ್ಪು ಇದರಲ್ಲಿ ಆ್ಯಡ್ ಆಗಿಲ್ಲ ಅನಿಸುತ್ತೆ. ಸ್ವಲ್ಪ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ. ಇದೇ ನಾನು ಹೇಳಿದ್ನಲ್ಲ, ಫಸ್ಟು ನಂಗೆ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ನಾನು ನೀರು ಹಾಕಿದ್ಮೇಲೆ ಟೊಮೆಟೊ ಗೊಜ್ಜನ್ನ ಇಷ್ಟಪಡಲ್ಲ. ನಂಗೆ ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ಎತ್ತಿಟ್ಕೊಂಡೆ. ಈಗ ನಾನು ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಆಗಿರೋದ್ರಿಂದ ಜಾಸ್ತಿ ವಾಟರ್ ಏನು ಬೇಡ ಅಂತೇಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ಆ್ಯಡ್ ಮಾಡಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ, ಜಾಸ್ತಿ ಟೈಮ್ ಏನು ಕುದಿಯೋದು ಬೇಡ. ಅಷ್ಟರಲ್ಲಿ ಪಾಪು ಇದ್ಲು, ಪಾಪುನ ಎತ್ಕೊಂಡು ಬಂದೆ. ಎಷ್ಟೋ ಸಾರಿ ನಾನು ಮಧ್ಯದಲ್ಲಿ ಅಡುಗೆ ಮಾಡ್ತಿರುವಾಗ ಪಾಪು ಎದ್ಬಿಡ್ತಾಳೆ. ಏನು ಮಾಡೋದು, ಯಾರೂ ಇಲ್ವಲ್ಲ, ಹಾಗಾಗಿ ನಾನೇ ಎಷ್ಟೋ ಸಾರಿ ಈ ಥರ ಆಗೋಗ್ಬಿಟ್ಟಿದೆ. ಮಧ್ಯದಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ಪಾಪು ಎದ್ದೇಳ್ತಾಳೆ. ಆ ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಅಡುಗೆ ಮಾಡ್ತಿರುವಾಗ ಆಫ್ ಮಾಡಿ ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಎತ್ಕೊಂಡೇ ಅವಳನ್ನು ಅಡುಗೆ ಮಾಡ್ಕೊಳ್ತೀನಿ. ಆದಷ್ಟು ಅವಳು ಮಲಗಿದಾಗೆ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸಾರಿ ಯಾವ ಕೆಲಸ ಬೇಕಾದರೆ ಇರಲಿ ಅಂಥೇಳಿ ಫಸ್ಟು ಅಡುಗೆ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ಏನೇ ಫಾಸ್ಟಾಗಿ ಮಾಡ್ತೀನಿ ಅಂದ್ರೂ ಅವಳು ಎದ್ಬಿಡ್ತಾಳೆ. ಇವಾಗಂತೂ ಬೇಗ ಎದ್ಬಿಡ್ತಾಳೆ, ಜಾಸ್ತಿ ಟೈಮ್ ಮಲಗೋದೇ ಇಲ್ಲ. ಮೊದಲಾದರೆ ತುಂಬ ಟೈಮ್ ಮಲಗ್ತಾಯಿದ್ಲು. ಹಾಗೆ ಇದೊಂದು ಬಿಟ್ಟಿದ್ದೆ, ಅದನ್ನು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ. 6 ಪೇರ್ ಬಂದಿದೆ. 6 ಪೇರ್ ಅಲ್ಲ, 3 ಪೇರ್ಸು 6 ಬಾಕ್ಸು. ಈ ಕರಿಬೇವು,
ಕೊತ್ತಂಬರಿ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ನಾನು ಫಸ್ಟು ಬ್ಯಾಗಲ್ಲಿ ಹಾಕಿಡ್ತಾ ಇದ್ದೆ. ಇನ್ನು ಫಸ್ಟಿಗೆ ನಾನು ವೈಟ್ ಕಲರ್ ಇನ್ನೊಂದು ಬಾಕ್ಸ್ ತೊಗೊಂಡಿದ್ದೀನಿ, ಯಾವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿದೆ, ಬಟ್ ಇದು ಬೇರೆ ಥರ ಇತ್ತು, ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿತ್ತು. ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದೆ. ಅದನ್ನು ವಿಶಾಲ್ ಮಾರ್ಟ್ ವೀಡಿಯೋದಲ್ಲಿ ಕ್ಲಿಪ್ ಬಿಟ್ಟೋಗಿತ್ತು. ನನ್ನ ಹತ್ರ ದೊಡ್ಡದಿತ್ತು ಮೊದಲು. ನನಗೆ ಡಿಶ್ ವಾಷರ್ ಯೂಸ್ ಮಾಡೋದ್ರಿಂದ ತುಂಬ ಪಾತ್ರೆಯನ್ನು ಕೈಯಲ್ಲಿ ವಾಶ್ ಮಾಡಲ್ವಲ್ಲ, ಹಾಗಾಗಿ ಚಿಕ್ಕದನ್ನು ತೊಗೊಂಡೆ. ಇದು ನನ್ನ ಮಗಳು ಎಲ್ಲೋ ಹೊರಗಡೆ ಹೋದಾಗ ತೊಗೊಂಡ್ಲು. ಚೆನ್ನಾಗಿತ್ತಲ್ವ, ಹೋಗಲಿ ಬಿಡು, ಅವಳಿಗೆ ಇಷ್ಟ ಆಯಿತು ಅಂಥೇಳಿ ಕೊಡಿಸಿದೆ. ಆನಂತರ ಈಗ ನನ್ನ ಹಸ್ಬೆಂಡ್ಗೆ ಒಂದು ಬೆಲ್ಟ್ ಹಾಳಾಗಿತ್ತು. ತುಂಬ ದಿನದಿಂದ ಬೆಲ್ಟ್ ತೊಗೋಬೇಕು ಅಂತಿದ್ರು. ಅವ್ರಿಗೆ ಬೇಕಾಗಿರೋ ಬೆಲ್ಟ್ ಸಿಕ್ಕಿರಲಿಲ್ಲ. ಇಲ್ಲಿ 2 in 1 ಸಿಕ್ತು, 2 ಕಡೆ ಹಾಕ್ಕೊಳ್ಬೋದು, ಚೆನ್ನಾಗಿದೆ. ಆ ಬೆಲ್ಟ್ ಕೂಡ ತೊಗೊಂಡು ಬಂದ್ವಿ. ಆನಂತರ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಬಟ್ಟೆಗಳೆಲ್ಲ ಒಣಗೋಗ್ಬಿಡುತ್ತೆ. ಕ್ಲಿಪ್ಪೆಲ್ಲ ತೆಗೆದುಬಿಟ್ಟು ಬಟ್ಟೆನೆಲ್ಲ ತೆಗೆದು ಅದನ್ನೆಲ್ಲ ಫೋಲ್ಡ್ ಮಾಡಬೇಕು. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಬಟ್ಟೆ ಎಲ್ಲ ತೊಗೊಂಡೋಗಿ ಹಾಕಿದೆ. ಆ ಪಾಪು ಮಲಗಿಸಿ ಮತ್ತೆ ಬಂದು ಇದೆಲ್ಲ ಕೆಲಸ ಮುಗಿಸ್ಕೊಂಡೆ. ನನಗೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡೋದೇ ಆಗೋಗುತ್ತೆ. ಸಮ್ಟೈಮ್ಸ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂತ್ಕೊಳ್ಳೋಣ ಅಂದ್ರೂ ಟೈಮ್ ಸಿಗೋಲ್ಲ, ಹಾಗಾಗಿ ಹೋಗ್ಬಿಟ್ಟಿದೆ. ಇತ್ತೀಚಿಗಂತೂ ಕೂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರೆ ನನಗೊಂಥರ ಖುಷಿ. ಪಾಪನವ್ರು ಕೇಳ್ಕೊಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಸ್ವಲ್ಪ ವೆಜಿಟೇಬಲ್ಸ್ ಖಾಲಿಯಾಗಿತ್ತು, ತರೋದಕ್ಕೆ ಹೇಳಿದ್ದೆ, ತಂದು ಕೊಟ್ಟಿದ್ರು. ಅದನ್ನು ಕೂಡ ನಾನು ಸ್ಟೋರ್ ಮಾಡಬೇಕು. ಈ ಕಡೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ನಾನು ಹೋಗಿದ್ದೆ, ಸುಮಾರು ವೆಜಿಟೇಬಲ್ಸ್ನ ಒಟ್ಟಿಗೆ ತೊಗೊಂಬಂದ್ಬಿಡ್ತೀನಿ. ಆವಾಗ ಹೋಗೋದಕ್ಕೆ ಆಗ್ತಾಯಿಲ್ಲಲ್ಲ. ಫ್ಲವರ್ ಕೂಡ ಪೂಜೆಗೆ ನಾನು ಫ್ಲವರ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಮೊದಲು ಡೈಲಿ ಅವರು ಬೆಳಗ್ಗೆ ದೀಪ ಹಚ್ಚೋದ್ಮೇಲೆ ನಾನು ಪೂಜೆ ಮಾಡ್ಕೊಳ್ತಿದ್ದೆ. ಈ ನಡುವೆ ಆಗಲ್ಲ, ಅವರೇ ಪೂಜೆ ಮಾಡಿ ಹೋಗ್ತಾರೆ. ಈ ಕಡೆ ಟೊಮೆಟೊ, ಈರುಳ್ಳಿ ಎಲ್ಲ ಒಟ್ಟಿಗೆ ತೊಗೊಂಬರ್ತೀನಿ. ಸಮ್ಟೈಮ್ಸ್ ವೀಕ್ಲಿ ತರ್ತೀನಿ, ಸಮ್ಟೈಮ್ಸ್ 2 weeksಗೆ ಒಂದ್ಸರಿ. ಆನಿಯನ್ನು ಅವೆಲ್ಲ ಒಟ್ಟಿಗೆ ತರ್ತೀನಿ, ಜಾಸ್ತಿ ಆವಾಗ ಹೋಗಿ ತರೋದಕ್ಕೆ ಹೋಗಲ್ಲ. ತರಕಾರಿ ಎಲ್ಲ ಇದ್ದರೆ ಬೇಗ ಏನಾದರೂ ಸಾಂಬಾರು ಮಾಡಿಬಿಡ್ಬೋದಲ್ಲ. ಈ ಕಡೆ ಇನ್ನೊಂದು ಬಾಲಲ್ಲ, ಗೋಲಿ ಟೈಪಲ್ಲಿ ಬರುತ್ತಲ್ಲ, ಅದರದ್ದು ಒಂದು ಗೇಮ್ ತೊಗೊಂಡ್ಲು. ಅವಳಿಗಿನ್ನೂ ಆಟಾಡೋಕ್ಕೆ ಬರೋಲ್ಲ, ಬಟ್ ತೊಗೊಂಡ್ಲು. ಇದು ಚೆನ್ನಾಗಿದೆ, ಕಿಚನಲ್ಲಿ ಕ್ಯೂಟಾಗೂ ಕಾಣಿಸುತ್ತೆ, ಚಿಕ್ಕದಾಗ ಜಾಗ ಹಿಡಿಯುತ್ತೆ. ನಾನು ಪಾತ್ರೆ ಏನು ಜಾಸ್ತಿ ಯೂಸ್ ಮಾಡ್ತಿಲ್ಲಲ್ಲ. ಈ ಕಡೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಬೇಕು, ಅದನ್ನು ಕೂಡ ಚೇಂಜ್ ಮಾಡಿದೆ. ಪಾಪು ಇರೋದ್ರಿಂದ ನಾನು 2 daysಗೆ 3 daysಗೆ ಒನ್ಸ್ ಚೇಂಜ್ ಮಾಡ್ತಾ ಇರ್ತೀನಿ. ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಒಂದು ಲುಕ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಈ ಬಾಕ್ಸಸ್ನೆಲ್ಲ ನಾನು ವಾಶ್ ಮಾಡಿ ನೀರನ್ನ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಈ ಕಡೆ ಮನೆ ಮುಂದೆನೇ ಕಾಕಡ ಹೂವು ಬಿಟ್ಟಿತ್ತು, ಅದನ್ನು ಪೋಣಿಸಿ ಇಟ್ಟಿದ್ದೀನಿ ಪೂಜೆಗೆ ದೇವ್ರಿಗೆ ಹಾಕೋಣಂತ. ಈ ಕಡೆ ಇಬ್ಬರು ಮಕ್ಕಳು ಹಾಲಲ್ಲೇ, ತುಂಬ ಸೆಕೆ ಇರೋದ್ರಿಂದ ಹಾಲಲ್ಲೇ ಸಂಜೆ ಟೈಮ್ ಮಲಗಿದ್ರು. ಇದು ಇನ್ನೊಂದು ಏನೋ ವಿಡಿಯೋದು. ಅವಳು ಮಲಗಿದ್ದಾಳೆ, ಇವಳು ಕಣ್ಬಿಟ್ಕೊಂಡು ಅವಳು ನೋಡ್ತಾ ಇದ್ಲು. ಅದನ್ನು ನಾನೇ ನೋಡಿ ವಿಡಿಯೋನ ಶೂಟ್ ಮಾಡಿಕೊಂಡೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ನನ್ನ ಮಗಳು ಕೂಡ ಬಾಯ್ ಹೇಳ್ತಾ ಇದ್ದಾಳೆ. ಅಮ್ಮ ಏನಮ್ಮ ಬಾಯ್ ಹೇಳೋ, ಬಾಯ್ ಅಣ್ಣ, ಟಾಟಾ, ಬಾಯ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಬಾಯ್.